ನಾವು ನೋಡ್ತಿರ್ಬೋದು ಇಲ್ಲಿ ಒಂದಷ್ಟು ಲೇಡೀಸ್ ಇದ್ದಾರೆ. ನಮಸ್ತೆ, ಏನ್ ಹೆಸರು ನಿಮ್ದು? ತೈಲಮ್ಮನಾ? ವಾವ್, ಓಕೆ. ಏನೋ ಮಾಡ್ತಾ ಇದ್ದೀರಾ? ಎಲೆ ಅಡಿಕೆ. ಓಕೆ, ನೀವ್ ಇಲ್ಲಿ ಏನ್ ಕೆಲಸ ಮಾಡ್ತೀರಾ? ಈರುಳ್ಳಿ ಆರಿಸ್ತೀರಾ? ಪೇಮೆಂಟ್ ಕೊಡ್ತಾರಾ? ಪೇಮೆಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 300-200 ಅಷ್ಟೇ. 300-200 ರೂಪಾಯಿ ಕೊಡ್ತಾರೆ, ಪರವಾಗಿಲ್ಲ. ಆಮೇಲೆ ಈರುಳ್ಳಿನೂ ಕೊಡ್ತಾರಲ್ವಾ? ಈರುಳ್ಳಿ ತಗೊಳಲ್ಲ ನೀವು, ಪೇಮೆಂಟ್ ಮಾತ್ರ. ಓಕೆ ಓಕೆ ಅಮ್ಮ. ರೈತರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ರೈತರು ತಗೊಂಬಂದ್ರೇನೆ ನಮ್ದು ಇಲ್ಲಿ ಜೀವನ ನಡೆಯೋದು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಇಡೀ ಓನರ್ಗಳು, ಕೂಲಿಯವರು, ನಾವು ಎಲ್ಲರೂ ಅಷ್ಟೇ. ಅವ್ರಿಲ್ಲ ಅಂದ್ರೆ ಯಾರು ಇಲ್ಲ. ಹೌದು, ಇಡೀ ದೇಶನೇ ಇಲ್ಲ. ದೇಶನೇ ಇಲ್ಲ. ಹೌದು. ಅವ್ರಿಗೆ ನೋಡಿದ್ರೆ ರೇಟ್ ಇಲ್ಲ. ಅವ್ರಿಗೆ ಏನು ದುಡಿಮೆ ಇಲ್ಲ ಪಾಪ. ಅವ್ರು ಅಲ್ಲಿ ಕಷ್ಟ ಪಡ್ತಾರೆ, ಅವ್ರಿಗೆ ಇಲ್ಲಿ ಏನು ಅನುಕೂಲ ಇಲ್ಲ. ಅಯ್ಯೋ, ಅವ್ರಿಗೆ ರೇಟ್ ಆದ್ರೆ ನಮ್ಗೂ 100 ರೂಪಾಯಿ ಸಿಗುತ್ತೆ. ಹೌದು, ಇದು ಇವ್ರು ಹೇಳ್ತಿರೋದು ತುಂಬಾ ದೊಡ್ಡ ವಿಚಾರ. ನೀವು ಕಾಮೆಂಟ್ ಅಲ್ಲಿ ಹೇಳಿ ಹೇಗೆಲ್ಲ ರೈತರಿಗೆ ಸಪೋರ್ಟ್ ಮಾಡಬಹುದು. ಅವರ ಪ್ರೈಸ್, ಅವ್ರು ಬೆಳೆದಂತಹ ಬೆಳೆಗಳಿಗೆ ಪ್ರೈಸ್ ಸರಿಯಾಗಿ ಸಿಗ್ಬೇಕು ಅಂದ್ರೆ ಯಾರು ಮಾಡ್ತಿದ್ದಾರೆ ಅವರಿಗೂ ಮತ್ತೆ ರೈತರಿಗೂ ಎಲ್ಲ ರೀತಿಯಲ್ಲಿ ಬೆಲೆ ಸರಿಯಾಗಿ ಇರ್ಬೇಕಂದ್ರೆ ಏನ್ ಕ್ರಮಗಳಿದೆ, ಸಜೆಷನ್ ಏನು ಅಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ. ವಿಡಿಯೋ ಅಂತೂ ಖಂಡಿತ ರೈತರು ನೋಡ್ತಾರೆ, ನೋಡೋಣ ಏನ್ ಅನ್ಸುತ್ತೆ ಅಂತ. ಓಕೆನಾ? ತುಂಬಾ ದೊಡ್ಡ ವಿಚಾರ ಹೇಳಿದ್ರಿ. ನೋಡೋಣ. ಅದು ನೋಡಿ, ಇಲ್ಲಿ ಹರಾಜು ಪ್ರಕ್ರಿಯೆ ಈಗ ನಡೆಯುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ತಾ ಇದೆ. ಎಲ್ಲ ಈರುಳ್ಳಿ ಹಾಕಿ ಬರ್ತಾರೆ. ಯಾರು ಬರ್ತಾರೆ ಅದನ್ನ ಇಲ್ಲಿನವ್ರ ಹತ್ರನೇ ಕೇಳೋಣ. ಯಾರು ಬರ್ತಾರೆ, ವ್ಯಾಪಾರ ಮಾಡ್ತಾರೆ. ನೀವ್ ಎಲ್ಲಿಂದ ಬಂದಿರೋದು? ಹರಪನಹಳ್ಳಿ ತಾಲೂಕು ಸಾಶಿವಳ್ಳಿ. ಓಕೆ, ಎಷ್ಟು ಈರುಳ್ಳಿ ತಂದಿದ್ದೀರಾ? 204 204 ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿರ್ಬೋದು ಸರ್? 58ರಿಂದ 60. ಓಕೆ, ಸೊ ಈಗ ಹರಾಜ್ ಪ್ರಕ್ರಿಯೆ ನಡೆಯುತ್ತಲ್ವಾ, ನಿಮಗೆ ಏನ್ ಅನ್ಸುತ್ತೆ? ಏನ್ ಪ್ರೈಸ್ ಸಿಗಬಹುದು, ಸಿಗ್ತಾ ಇದೆಯಾ? ಅದೆಲ್ಲ ಭಗವಂತನ ಇಚ್ಛೆ, ಅದು ಏನ್ ಮಾಡಂಗಿಲ್ಲ ನಾವು. ಭಗವಂತ ಇಚ್ಛೆ. ಬೆಳೆಯೋದ್ ಬೆಳೆದವೆ, ತಂದವ್ರೆ ಅಲ್ಲಿ ಮಾರ್ಕೆಟ್. ಒಳ್ಳೆ ಪ್ರೈಸ್ ಸಿಗ್ತಾ ಇದೆಯಾ ಅಂತ ಇದಿಲ್ಲ, ನೋಡೋಣ. ಇಲ್ಲಿ ಆಕ್ಷನ್ ನಡೆಯುತ್ತಲ್ವಾ, ಹರಾಜು ಮಾಡೋ ಪ್ರಕ್ರಿಯೆ ಏನು ಅಂತ, ಅಂದ್ರೆ ಪ್ರೈಸ್ ಡಿಸೈಡ್ ಮಾಡೋದು ಯಾರು? ಪ್ರೈಸ್ ಡಿಸೈಡ್ ಮಾಡಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರಲ್ಲ ಅವರು. ಯಾರು? ನಾವು ಏನ್ ರೇಟ್ ಆಗುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಮಾಡ್ತೀವಿ. ಓಕೆ, ಇವತ್ತೇನ್ ಪ್ರೈಸ್ ಇರಬಹುದು? ಇವತ್ತು ನೋಡೋಕೆ ನಮ್ಮ ಅರವಲ್ಸ್ ಎಷ್ಟಿದೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲಾಸ್ ಅಲ್ಲಿ ನಡೀತಾ ಇದೆಯಾ ಮಾರ್ಕೆಟ್ ಅಥವಾ ಓಕೆನಾ? ಇಲ್ಲ ಮೇಡಮ್, ರೈತರು ಲಾಸ್ ನಡೀತಾ ಇದೆ. ಯಾಕೆ ಸರ್? ಕಾರಣ ಏನು? ಎಲ್ಲ ಕಡೆ ಅರವಲ್ಸ್ ಇದೆ, ಎಲ್ಲ ಕಡೆ ಈರುಳ್ಳಿ ಬೆಳೆ ಇದೆ. ಜಾಸ್ತಿ ಬೆಳೆಸಿದ್ದಾರೆ. ಜಾಸ್ತಿ ಇದೆ. ಓಕೆ, ಬೆಳೆ ಜಾಸ್ತಿ ಆದ್ರೂ ಕಷ್ಟನೇ. ಕಷ್ಟನೇ. ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಬೆಳೆಸಿದ್ರೆ ಜಾಸ್ತಿ ಇದೆ, ಅದರ ರೇಟ್ ಕಡಿಮೆ ಆಗ್ಲೇಬೇಕು. ಓಕೆ ಓಕೆ, ಏನ್ ಸಲಹೆ ಕೊಡ್ತೀರಾ ನೀವು ಫಾರ್ಮರ್ಸಿಗೆ? ಏನ್ ಸಲಹೆ ಕೊಡೋದು ಮೇಡಮ್, ಎಲ್ಲಾ ಕಡೆನೂ ಬೆಳೀತಾ ಇದ್ರೆ ನಮ್ಗೆ ಎಕ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಎಕ್ಸ್ಪೋರ್ಟ್ ಇದ್ರೆ ಸ್ವಲ್ಪ ರೇಟ್ ಸಿಕ್ಕಿರೋದು. ಎಕ್ಸ್ಪೋರ್ಟ್ ಕೊಡ್ತಿಲ್ವಾ? ಎಕ್ಸ್ಪೋರ್ಟ್ ಇಲ್ಲ. ಓಕೆ, ಏನ್ ಇದಕ್ಕೆ ಏನ್ ಪರಿಹಾರ ಏನು? ಪರಿಹಾರ ಏನಂದ್ರೆ ಅದೇ ರೈತರು ಅರವಲ್ಸ್ ಕಮ್ಮಿ ಹಾಕೊಬೇಕು, ಬೆಳೆ ಕಮ್ಮಿ ಮಾಡಬೇಕು. ಎಲ್ಲಾ ಈರುಳ್ಳಿ ಬೆಳೆದ್ರೆ ಆಗಲ್ಲ. ಗೌರ್ಮೆಂಟ್ ಅವರು ಬೆಂಬಲ ಬೆಲೆ ಕೊಡಬೇಕು. ಬೆಂಬಲ ಬೆಲೆ ಕೊಡಬೇಕು ಅಂದ್ರೆ ಎಕ್ಸಾಂಪಲ್ ಅದನ್ನ ಬಿಡಿಸಿ ಹೇಳೋದಾದ್ರೆ ಇಷ್ಟು ಫಿಕ್ಸೆಡ್ ರೇಟ್ ಅಂತೇಳಿ ಇದು ಮಾಡಬೇಕು. ಹೌದಾ? ಓಕೆ, ಬಂದ್ರೆ ಒಂದು ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಮಿನಿಮಮ್ ಇಷ್ಟು ರೇಟ್ ಅಂತಾರು ಫಿಕ್ಸ್ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಈಗ ಎಷ್ಟು ನಡೀತಿದೆ ಈರುಳ್ಳಿಗೆ? ಇವಾಗೆಲ್ಲ ಕೆಜಿ ಇನ್ನು 6 ರೂಪಾಯಿ ಕೆಜಿ. 6 ರೂಪಾಯಿನಾ ಇಲ್ಲಿ ಬಂದಿರೋ ರೈತರಿಗೆ ಸಿಗ್ತಾ ಇರೋದು? ಬಹಳ ಕಡಿಮೆ. ಓ, ಕ್ವಾಲಿಟಿ ಮೇಲೆ ಡಿಪೆಂಡ್. ಗ್ರೇಡ್ ಮಾಡ್ತೀರಾ? ಚಿಕ್ಕ ಈರುಳ್ಳಿ, ದೊಡ್ಡದು, ಸಣ್ಣದು, ಮೀಡಿಯಂ, ಈ ತರ ಗ್ರೇಡ್ ಮಾಡ್ತಾರೆ. ಹೌದು. ದಪ್ಪದೆಲ್ಲ ಬಂದು 500ರಿಂದ 600 ರೂಪಾಯಿ ಪ್ಯಾಕೆಟ್. 6 ರೂಪಾಯಿ ಬಹಳ ಕಡಿಮೆ. 12 ರೂಪಾಯಿ ಕೆಜಿ.